ಬಿಸ್ನೆಸ್ನಲ್ಲಿ ಹಣ ಹೂಡಿಕೆ ಮಾಡಿ ಲಾಭ ಕೊಡ್ತೀನಿ ಅಂತ ಹೇಳಿ ನಂಬಿಸಿ ದೋಖಾ ಮಾಡಿರು 100 ಕೋಟಿಗೂ ಅಧಿಕ ಹಣ ಹೂಡಿಕೆ ಮಾಡಿಸಿ ಪಂಗನಾಮ ಹಾಕಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮುಮ್ತಾಜ್ ಬೇಗಂ ಮತ್ತೆ ಟೀಮ್ನ ಹಣದ ದಾಹಕ್ಕೆ ಮೂವರು ಬಲಿಯಾಗಿದ್ದಾರೆ. ಪತಿ ಸಾವಿನಿಂದ ಪತ್ನಿ ರಫಿಯಾ ಮತ್ತೆ ಮಕ್ಕಳು ಬೀದಿಗೆ ಬಂದಿದ್ದಾರೆ. ನ್ಯೂಸ್ ಫಸ್ಟ್ ಮುಂದೆ ಇಸಾಕ್ ಪತ್ನಿ ರಫಿಯಾ ಬೇಗಂ ಕಣ್ಣೀರು ಹಾಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಕುಟುಂಬದವರನ್ನು ನಮ್ಮ ಪ್ರತಿನಿಧಿ ಶಿವಾನಂದ್ ಮಾತಾಡಿಸಿದ್ದಾರೆ, ನೋಡೋಣ. ಹಣ ಹೂಡಿಕೆ ಮಾಡಿ ಲಾಭಾಂಶ ಮಾಡಿಕೊಡ್ತೀನಿ ಅಂತ ಹೇಳಿ ನಂಬಿಸಿ ಈಗಾಗಲೇ 200ಕ್ಕೂ ಅಧಿಕ ಜನರಿಗೆ 100 ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ಈಗ ಹೊಸಪೇಟೆಯಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಇನ್ನು 100 ಕೋಟಿ ಏನು ಈ ಹಣ ವಂಚನೆ ಮಾಡಿದಂಥ ಮುಮ್ತಾಜ್ ಬೇಗಂ ಒಂದ್ ಕಡೆ ಪರಾರಿಯಾಗಿದ್ರೆ, ಇನ್ನೊಂದ್ ಕಡೆಗೆ ಹಣ ಹೂಡಿಕೆ ಮಾಡಿದಂಥ ಕೆಲವೊಂದಿಷ್ಟು ಏನು ಅಮಾಯಕ ಜೀವಗಳು ಕೂಡ ಇಲ್ಲಿ ಹೋಗಿರುವಂತಹದ್ದು ಇದೀಗ ಬೆಳಕಿಗೆ ಬಂದಿರತಕ್ಕಂತಹದ್ದು. ಇಲ್ಲಿ ನಾನು ದೃಶ್ಯಾವಳಿ ತೋರಿಸ್ತಾ ಹೋಗ್ತೀನಿ. ಹೊಸಪೇಟೆ ನಗರದ ಏನು ಇಸಾಕ್ ಎನ್ನುವಂತಹ ಏನು ಫ್ಯಾಮಿಲಿ ಇತ್ತು, ಆ ಫ್ಯಾಮಿಲಿಯ ಮನೆಯ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ನಾನೀಗ ಕಳೆದ 3 ತಿಂಗಳ ಹಿಂದೆ ಅಷ್ಟೇ, ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಇಸಾಕ್ ಎನ್ನುವರು ಕೂಡ ಆ ಒಂದು ಮುಮ್ತಾಜ್ ಬೇಗಂಳ ಅಳಿಯನ ಜಾವೇದ್ ಏನಿದಾನೆ ಆತನ ಮುಖಾಂತರ ಸುಮಾರು 12 ಲಕ್ಷಕ್ಕೂ ಅಧಿಕ ಮೊತ್ತವನ್ನ ಆ ಜಾವೇದ್ ಮುಖಾಂತರ ಹೂಡಿಕೆ ಮಾಡಿರ್ತಾನೆ. ಆದ್ರೆ ಆ ಜಾವೇದ್ ಹಣ ನೀಡದೆ ಸತಾಯಿಸಿದ ಹಿನ್ನೆಲೆಯಲ್ಲಿ ಆ ಒಂದು ಮಾನಸಿಕವಾಗಿ ಖಿನ್ನತೆಗೆ ಒಳಗಾದಂತ ಇಸಾಕ್ ಕಾಲುವೆಗೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಇಸಾಕ್ ಅವರ ಪತ್ನಿ ಈಗ ಕಣ್ಣೀರಿನಲ್ಲಿಯೇ ಕೈ ತೊಳೆಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಇಸಾಕ್ನ ಫ್ಯಾಮಿಲಿಗೆ 2 ಮಕ್ಕಳು ಸಹ ಇದ್ದಾರೆ. ಆದ್ರೆ ಇದೀಗ ಗಂಡನ ಮನೆಯವರು ಕೂಡ ಆ ಏನು ಇಸಾಕ್ನ ಪತ್ನಿಯನ್ನು ಬಿಟ್ಟಿದ್ದರಿಂದ ಈಗ ಇಸಾಕ್ನ ಫ್ಯಾಮಿಲಿ ಏನು ಪತ್ನಿ ಇದ್ದಾಳೆ ಫರೀನಾ ಬೇಗಂ, ಈಗ ಆಫ್ರೀನಾ ಬೇಗಂ, ಈಗ ರಫಿಯಾ ಬೇಗಂ, ಈಗ ರಫೀನಾ ಬೇಗಂ ತನ್ನ ತಂದೆ ತಾಯಿಯ ಆಶ್ರಯಲ್ಲಿ ಇರ್ತಕ್ಕಂಥದ್ದು. ಟಿಬಿ ಡ್ಯಾಮ್ ಏನು ಕಾಲೋನಿ ಇದೆ, ಅದೇ ಒಂದು ಕಾಲೋನಿಯಲ್ಲಿ ಈಗ ತಂದೆ ತಾಯಿಗಳೊಂದಿಗೆ ಕಳೆದ 3-4 ತಿಂಗಳಿಂದ ಕೂಡ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಈ ಏನು ಮುಮ್ತಾಜ್ ಬೇಗಂ ಹಾಗೂ ಸಂಬಂಧಿಕರ ಏನು ಮೋಸದಾಟಕ್ಕೆ ಕೆಲವೊಂದಷ್ಟು ಜೀವ ಹಾನಿಗಳು ಆಗಿರೋದು ಈಗ ಬೆಳಕಿಗೆ ಬಂದಿರೋದು. ಸಾಕಷ್ಟು ಚಿಂತೆಗಳು ಮಾಡಿರ್ತಕ್ಕಂಥ. ಈಗ ಆಫ್ರೀನಾ ಬೇಗಂ ನಮ್ ಜೊತೆಗಿದ್ದಾರೆ. ಇಸಾಕ್ ಅವರು ಯಾವಾಗ ತೀರ್ಕೊಂಡ್ರು ಮತ್ತೆ ಯಾಕಮ್ಮ ಏನಾಗಿತ್ತು ಅವ್ರಿಗಂತ? ಅಕ್ಟೋಬರ್ 23ನೇ ತಾರೀಕು 2024ರಲ್ಲಿ ನಮ್ಮ ಮನೆಯವ್ರದ್ದು ಡೆತ್ ಆಯಿತು. ಅವರು ಟೆನ್ಷನಲ್ಲಿ ಇದ್ದರು ಸರ್. ನನಗೆ ಅವರು ಏನು ಹೇಳ್ಕೊತಾ ಇದ್ದಿಲ್ಲ, ಯಾವುದಕ್ಕೆ ಟೆನ್ಷನಲ್ಲಿ ಇದೆ ಅಂತಂದರು. 3 ತಿಂಗಳ ಮುಂಚೆ ಇದು ನಮ್ಮ ಮನೆಯವ್ರಿಗೆ ಈ ಥರ ಅಪಘಾತ ಆಗಿರೋ 3 ತಿಂಗಳ ಮುಂಚೆ ನನಗೆ ಇವರು ನಮ್ಮ ಮನೆಯವರು ಜಾವೇದ್ ಜೊತೆ ಫೋನಲ್ಲಿ ಮಾತಾಡೋದು ನಾನು ಕೇಳಿಕೊಂಡು ಅವ್ರಿಗೆ ಕೇಳಿದೆ, ಏನಾಗಿದೆ, ಎದಕ್ಕಿಷ್ಟು ಗಾಬರಿಲಿ ಮಾತಾಡ್ತಾ ಇದ್ದೀರಿ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅಂತ. ನಾನು ಫೋನ್ ಕಸ್ಕೊಂಡು ನೋಡಿದಾಗ ಅದು ಜಾವೇದ್ ಅಂತ ಹೆಸರಿತ್ತು. ಆ ಜಾವೇದ್ ಯಾರು ಇವರು ಏನು ಅಂತಂದರೆ, ಇವರು ನನ್ನ ಫ್ರೆಂಡ್, ನಾವಿಬ್ಬರು ಸೇತು ಕೆಲಸ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.